Watch India's largest kids library only on Jio Hotstar. Download the app now. ಜೀವನ ಬಹಳ ಚಿಕ್ಕ. ನೀವು ಹಾಗೇನು ಕಳೆಯಬಹುದು, ಇಲ್ಲ ಅಂದ್ರೆ 4 ಜನ ನೆನೆಸ್ಕೊಳ್ಳೋ ತರನು ನೀವು ಜೀವನನ ಕಳೆಯಬಹುದು. ಎಷ್ಟೋ ಜನ ಮಹಾನ್ ಭಾವರು ಒಂದಲ್ಲ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಆಗಿದ್ದಾರೆ. ಈಗ ನೋಡಿ, ಏಕಲವ್ಯ ದ್ರೋಣಾಚಾರ್ಯರ ವಿದ್ಯೆಗೆ ಇನ್ಸ್ಪೈರ್ ಆಗಿದ್ರು. ಹಾಗೆ ಮುಂದುವರೆದು ದೊಡ್ಡ ಬಿಲ್ಲುಗಾರಿಕೆ ಪ್ರವೀಣರಾಗಿದ್ರು. ಹಾಗೇನೆ ಒಬ್ಬರಲ್ಲ ಒಬ್ಬರಿಂದ ಇನ್ಸ್ಪೈರ್ ಆಗೇ ಆಗ್ತಾರೆ. ಯಾವುದೇ ಕೆಲಸವನ್ನ ನಾವು ಕಷ್ಟ ಅನ್ಕೊಂಡ್ರೆ ಅದು ಅಸಂಭವನೇ ಆಗುತ್ತೆ. ಕೆಲಸ ಮಾಡಿ ಸಾಧಿಸಿದ್ರೆ ನಾವು ಜಗತ್ತನ್ನೇ ಗೆಲ್ಲಬಹುದು. ಪತ್ಲು, ನಾನು ಕೂಡ ಒಬ್ಬರಿಂದ ಇನ್ಸ್ಪೈರ್ ಆಗ್ಬಿಟ್ಟು ಏನಾದ್ರೂ ಸಾಧಿಸ್ಲೇಬೇಕು. ಆಗ ಜಗತ್ತು ನನ್ನನ್ನ ಯಾವಾಗಲೂ ನೆನೆಸ್ತಾನೆ ಇರುತ್ತೆ. ಮೋಟೋ, ನೀನು ಇನ್ಸ್ಪೈರ್ ಆಗ್ಬೇಕಂದ್ರೆ ನನ್ನನ್ನು ನೋಡಿ ಇನ್ಸ್ಪೈರ್ ಆಗೋ. ಇದನ್ನೆಲ್ಲ ಇಟ್ಕೋ, ನೀಟಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡು, ನಾನು ಹೇಳಿದ ಕೆಲಸ ಮಾಡು. ಪ್ರತಿದಿನ ನಾನೇ ಮಾಡ್ತಾ ಇದ್ದೀನಲ್ಲಪ್ಪ. ನೀನೇನು ಮಾಡ್ತೀಯ? ದಿನ ತಿನ್ಕೊಂಡು ರೆಸ್ಟ್ ತಗೊಂಡಿರ್ತೀಯ. ಹಾ ಪತ್ಲು, ಹಾ, ನಿನ್ ಮಾತು 100% ನಿಜ ಕಣೋ. ನಾನು ನಿನ್ನಿಂದ ಇನ್ಸ್ಪೈರ್ ಆಗ್ತೀನಿ ಕಣೋ. ಪತ್ಲು, ನೀನು ಹೊರಗಡೆ ಕೂತ್ಕೊಂಡಿರೋ, ನಾ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ನೀನು ಕರಿತೀನಿ. ಸರಿನಾ? ದಬಾಕಪ್ಪ. ಟಿವಿ ಒರ್ಸ್ಬಿಟ್ಟೆ, ನಿಮ್ ಸರಿ ಮಾಡಿದೆ. ಈರುಳ್ಳಿ ಕಟ್ ಮಾಡ್ಬಿಟ್ಟೆ. ಈ ಕಸ ಗುಡಿಸ್ತೀನಿ, ಒರೆಸ್ತೀನಿ. ಮತ್ತು ಈಗ ನೀವು ಒಳಗಡೆ ಬರ್ಬೋದು. ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ನೋಡು ಪತ್ಲು, ನಾನೀಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಬೇರೆಯವರಿಂದ ಇನ್ಸ್ಪೈರ್ ಆಗ್ಬೇಕು ಕಣ. ನಾನು ಯಾಕಪ್ಪ ಈ ಎಡವಟ್ಟಣ್ಣ ಹಿಂಗೆ ಕೆಲಸ ಹೇಳಿದೆ? ಆಂಜನೇಯ, ಕುಂಗ್ಫು ಮಾಸ್ಟರ್ ಟೈಗರ್ ಚಾಂದ್, ನಾನು ಕುಂಗ್ಫು ಎಕ್ಸ್ಪರ್ಟ್ ಆಗ್ತೀನಿ, ಮತ್ತೆ ಅಸಂಭವನ ಸಂಭವ ಮಾಡ್ತೀನಿ. ಟೈಗರ್ ಚಾಂದ್, ನಿನ್ನಿಂದ ನಾನು ಇನ್ಸ್ಪೈರ್ ಆಗಿ ಆಗ್ತೀನಿ. ಬಟು ಏನ್ ಮಾಡ್ತಿದ್ಯಾ? ನನಗೆ ಯಾಕೆ ಹೊಡಿತಾ ಇದೆಯೋ? ಅಯ್ಯೋ, ಸಾರಿ ಬಕ್ಸರಣ್ಣ, ತುಂಬಾ ಸಾರಿ. ಯಾಕೆಂದ್ರೆ ನಾನು ಕುಂಗ್ಫು ಮಾಸ್ಟರ್ ಟೈಗರ್ ಚಾನಿಂದ ಇನ್ಸ್ಪೈರ್ ಆಗೋಗ್ಬಿಟ್ಟಿದ್ದೆ. ನೀ ನನಗೆ ಕಾಣ್ಲೇ ಇಲ್ಲ ಅಣ್ಣ. ಅಯ್ಯೋ, ಪರವಾಗಿಲ್ಲ ಬಿಡು ಬಟ್ಟು. ನಾವು ಜೀವನದಲ್ಲಿ ಇನ್ನೊಬ್ರು ನೋಡಿ ಕಲಿಯೋದು ಸಾಕಷ್ಟು ಇರುತ್ತೆ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಕಲಿಬೇಕಾದ ಜಾಗದಲ್ಲಿ ಕಲಿತಾ ಇಲ್ಲ. ನೀನು ಕಲಿಬೇಕಾದಿಲ್ಲಲ್ಲ, ಮೇಲೋಗ್ ಕಲಿ. ತಗೋ. ಬಾಕ್ಸರಣ್ಣ, ಯಾಕಣ್ಣ ನೀನು ಯಾವಾಗಲೂ ನನ್ನ ಫ್ರೆಂಡ್ಗೆ ಹಂಗೆ ಹೊಡಿತಾ ಇರ್ತೀಯ? ಅವನು ಒಳ್ಳೆ ಕೆಲಸ ಮಾಡಕ್ಕೆ ಬನ್ನಪ್ಪ, ಅದು ನಿನ್ಗೆ ಅರ್ಥ ಆಗ್ಲಿಲ್ಲ. ಬಟ್ಲು, ನನಗೆ ಗೊತ್ತಾಗ್ಲಿಲ್ಲಪ್ಪ, ನನಗೆ ಕ್ಷಮಿಸ್ಬಿಡು. ನನಗೆ ಗೊತ್ತಾಗದೆ ಮಾಡಿದೆ. ನೋಡು, ನೀನು ನನ್ನ ಪರವಾಗಿ ಮೇಲೋಗ್ಬಿಟ್ಟು ಅವನಿಗೆ ಸಾರಿ ಹೇಳಪ್ಪ. ತಗೋ. ಮೊಟು, ಬಾಕ್ಸರಣ್ಣ ನನಗೆ ಸಾರಿ ಹೇಳಕ್ ಹೇಳಿದ್ದಾರೆ. ಕರೆಕ್ಟ್ ಪತ್ಲು. ಅಯ್ಯೋ, ಏನ್ ಸರಿನೋ ಮೊಟು. ಅಲ್ಲ ಕಣವೆ, ನಿನಗ್ ಸಾರಿ ಕೇಳೋದಕ್ಕೆ ನನ್ನ ಬೈಲ್ಬೋಳೆಲ್ಲ ಮುರಿದಾಕ್ಬಿಟ್ಟು ಮೇಲ್ ಕಳ್ಸೋಣಲ್ಲೋ. ನೀನ್ ನೋಡಿದ್ರೆ ಮೋಡದಲ್ಲಿ ಕುಂಗ್ಫು ಕಲಿತಾ ಇದ್ಯಾ? ಲೇ ಮತ್ತು ಕಳ್ಕೊಂಡು ಬಾರೋ. ಸಾಬಾಷ್ ಅಣ್ಣ, ಏನ್ ಸಖತ ಪುಂಗಿ ಊತಿ ಅಣ್ಣ. ತುಂಬಾ ಸಂತೋಷ. ಇವಾಗ ನಿನ್ನಿಂದ ಇನ್ಸ್ಪೈರ್ ಆಗ್ಬಿಟ್ಟು ನಾನ್ ಪುಂಗಿ ಊತಿನ್ ಕೊಡು. ಏನ್ ಬೇಸಲ್ ಪುಂಗಿ ಊದ್ತಾ ಇದ್ದಾನೆ? ಮೊಟು, ಪುಂಗಿ ಊದನ್ ನಿಲ್ಸು. ಹಾಳು ಮಾಡಾಕ್ಬಿಟ್ಟ. ನಾನು ಇವನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ಕಾಪಾಡೆ. ಹಂಗೆ ಇಕ್ಕಿರಾದ್ರೆ ಹೋಗಿ ನಿಮ್ಮ ಫ್ರೆಂಡ್ ಹತ್ರ ನನ್ನ ಪುಂಗಿ ತಗೊಂಡ್ಬರ್ಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ನಾನು ಅವ ಕೈಲಿ ಕಚ್ ಹಾಕ್ಬಿಡ್ತೀನಿ. ತರ್ತೀನಪ್ಪ, ತರ್ತೀನಿ. ಚಿಕ್ಕಪ್ಪ ಸರ್, ಹಾವು ಓಡಿಸ್ಕೊಂಡ್ ಬರ್ತಾ ಇದೆ. ಹಾವಿಂದ ನನಗೆ ಕಾಪಾಡಿ ಸರ್. ಐ ಮೋಟೋ, ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಬರ್ಲಿ ಬಿಡು ಹಾವು. ಹಾವು ಬರ್ಲಿ. ಓಯ್ ಮೋಟು, ಯಾಕೆ ಹೆದರ್ಕೋತಾ ಇದ್ಯಾ? ಬರ್ಲಿ ಬಿಡು ಹಾವು, ನಾವೊಂದು ಕೈ ನೋಡ್ಕೋತೀನಿ. ಅಲ್ಲಿ ಏನ್ ಕೈ ತೋರಿಸ್ತಾ ಇದ್ಯಾ?
ಅಯ್ಯಪ್ಪ ಅಯ್ಯಪ್ಪ ಚಿಂಗಮ್ ಇಸ್ ನಾಟ್ ಹಿಯರ್ ಅಯ್ಯರ ಬೇರಿ ಈ ಹಾವಿಗೆ ಹೋಗಿ ಹಾಲು ಕುಡಿಸ್ಕೊಂಬನ್ನಿ. ಸಾಹೇಬ್ರೆ ಹಾಲು ತಗರೆ. ಅಯ್ಯಮ್ಮ ನನಗಲ್ಲ, ಈ ಹಾವಿಗೆ ಹಾಲು ಕುಡಿಸ್ರ. ಅಯ್ಯಮ್ಮ ಅಯ್ಯಯ್ಯೋ ಅಯ್ಯಪ್ಪ ಎಸ್ಕೇಪ್ ಆಗ್ಬಿಟ್ಟೆ. ಅಮ್ಮ ನಾನು ಬೋಟಿಗೆ ಮಾತ್ರ ಬಿಡೋದಿಲ್ಲ, ಬೋಟಿಗೆ ಮಾತ್ರ ಬಿಡಲ್ಲ. ಮೋಟು ಏನಾರು ಇಲ್ಲಿಗೆ ಬಂದಿದ್ನ, ನೀವೇನಾರು ಅವನ್ನ ನೋಡಿದ್ರೆ? ಆ, ಬನ್ನಿ ಬನ್ನಿ ಬನ್ನಿ, ಬೋಟು ಇಲ್ಲಿದ್ದಾನೆ, ಒಳಗಡೆ ಹೋಗಿ ಸರ್. ಅಯ್ಯೋ 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 ಸಿಂಗಮ್ ಸರ್, ನಾನು ಏನು ಮಾಡಿದೆ? ಮೊದಲು ನೀನು ಮೋಟು ನಿಮ್ ಕಷ್ಟನ ಯಾವಾಗಲೂ ನನ್ನ ಜೊತೆ ಹಂಚ್ಕೊಳ್ಬೇಕು ಅಂತಿದ್ದೀರಾ? ಸಿಂಗಮ್ ಸರ್, ನಮ್ಮನ್ನು ಕಷ್ಟ ತಗಲಾಕವನ್ನ ಹುಡ್ಕೊಂಡ್ ಬಂದಿದ್ ನಾನು. ಅಯ್ಯ ನನ್ನ ಪ್ರೀತಿಯ ಗಳಿಯ ಮಟು ಅಲ್ಲಪ್ಪ, ನೀನು ಹಾವಾಡಿಸೋದ್ರಿಂದ ನೀನು ದೊಡ್ಡ ಮನುಷ್ಯ ಆಗಲ್ಲ, ಬೇರೆ ಏನಾದ್ರು ದೊಡ್ಡ ದೊಡ್ಡ ಕೆಲಸ ಮಾಡಪ್ಪ. ಡಾಕ್ಟ್ರಣ್ಣ, ನೀವು ಮಹಾನ್ ಸೈಂಟಿಸ್ಟು. ನಾನು ನಿಮ್ಮಿಂದ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಅಯ್ಯಪ್ಪ, ನೀವೇನೋ ಒಬ್ರಿಗೊಬ್ರು ಪ್ರೇರೇಪಿತ ಆಗ್ತಾ ಇದ್ದೀರಾ, ಆದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆಯಲ್ಲ. ಗಸಿಟರಮ್ಮ, ನಾನು ದೊಡ್ಡ ಸೈಂಟಿಸ್ಟು. ಮೋಟು ನನ್ನಿಂದ ಇನ್ಸ್ಪೈರ್ ಆಗ್ತಾ ಇದ್ದಾನೆ, ನೀನ್ ಯಾಕೆ ಹೊಟ್ಟೆ ಉರ್ಕತ್ತೀಯ? ಅಯ್ಯೋ ಡಾಕ್ಟರ್ ಜಟ್ಕ, ನನಗೇನು ಪ್ರಾಬ್ಲಮ್ ಇಲ್ಲಪ್ಪ. ನೀನೇನಾದ್ರೂ ಮೋಟು ನೀವಾಗ ಕಳಿಸ್ಲಿಲ್ಲ ಅಂದ್ರೆ ನಿನಗೆ ಮುಂದೆ ಪ್ರಾಬ್ಲಮ್ ಆಗೋದು ಗೊತ್ತಾ? ಡಾಕ್ಟ್ರಣ್ಣ ನೋಡಿ, ನಾನು ಈಗ ಎಂತೆಂತ ಇನ್ವೆನ್ಷನ್ ಮಾಡ್ತೀನಿ, ನೋಡ್ತಾ ಇರಿ. ಈ ಕಡೆ ಬನ್ನಿ. ಅಯ್ಯಯ್ಯೋ, ಇದೇನಪ್ಪ ಇದು? ಅಯ್ಯೋ ಏನಾಯ್ತು? ನನ್ನ ಕ್ಷಮಿಸಪ್ಪ ಗಸ್ಕಸರಮ್ಮ, ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟೆ. ಡಾಕ್ಟ್ರಣ್ಣ, ನೀವೇನಾದ್ರು ಮೋಟರ್ ನೋಡಿದ್ರ ಇಲ್ಲಿ? ಅರೆ ಮೋಟು ಇಲ್ಲೇ ಇದ್ದಾನೆ, ನೀನು ಒಳಗಾದ್ರೂ ಬಾರಪ್ಪ. ಅಯ್ಯೋ 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 ಹೊಡಿಬೇಡಿ. ಆಂಜನೇಯ, ಏನಪ್ಪ ಇದು? ಮೋಟರ್ ನೋಡಿದ್ರೆ ಎಲ್ಲರ ಹತ್ರ ಇನ್ಸ್ಪೈರ್ ಆಗ್ತೀನಿ ಅಂತ ಹೋಗ್ತಿದ್ದಾನೆ, ನಾನು ಮಾತ್ರ ಧರ್ಮದಟ್ ತಿಂತಾ ಇದ್ದೀನಲ್ಲಪ್ಪ. ಏನು ಮಾಡಲಿ? ನೀವು ಯಾರಾದ್ರೂ ಇಲ್ಲಿ ಕಳ್ಳ ಓಡ್ ಬಂದಿದ್ದ ನಾನು ನೋಡಿದ್ರ? ಈಗ ಸರ್, ನಿಮಗೆ ಕಳ್ಳ ಸಿಗ್ತಾನೆ, ಆದ್ರೆ ಒಂದೇ ಒಂದು ನಿಮಿಷ ಇಲ್ಲಿ ನಿಂತ್ಕೊಳ್ಳಿ. ಮೋಟು ಬೈಲಿ. ಏಪಟ್ಟ ಮೋಟು, ನೀನು ಇನ್ಸ್ಪೈರ್ ಆಗಬೇಕು ಅಂದ್ರೆ ಮೊದಲು ಸಿಂಗಮ್ ಸರ್ ನಾನು ನೋಡ್ಬಿಟ್ಟು ಇನ್ಸ್ಪೈರ್ ಆಗೋ. ಅವ್ರು ಕಳ್ಳರು ನಡೀತಾರೆ, ನೀನು ಕಳ್ಳರು ನಡಿಬೇಕು, ಗೊತ್ತಾಯ್ತಾ? ಹೌದು ಪತ್ಲು, ಹೌದು. ಈಗ ನಾನು ಚಿಂಗಮ್ ಸರ್ ಇಂದ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಇನ್ಸ್ಪೈರ್ ಆಗೋಗ್ಬಿಟ್ಟೆ. ಚಿಂಗಮ್ ಸರ್, ಆ ಕಳ್ಳ ಎಲ್ಲ ಇದ್ರು ಈಗ ನಿಮ್ ಮುಂದೆ ಕರ್ಕೊಂಡ್ಬರ್ತೀನಿ, ನೋಡ್ತಾ ಇರಿ. ನನ್ನೇ ಬೆತ್ತಲೆ ಮಾಡಕ್ಕೇನೋ. ಜಾನ್, ಯು ಆರ್ ಅಂಡರ್ ಅರೆಸ್ಟ್. ಜೈಲಿಗೆ ನಡಿಯೋ. ಏನ್ ಇನ್ಸ್ಪೆಕ್ಟರ್ ಸರ್, ಹೇಳ್ದೆ ಜೈಲಿಗೆ ಕಳಿಸ್ತಾ ಇದ್ರಲ್ಲ ಸರ್, ಯಾಕೆ ಸರ್? ವಾಪಸ್ ಏನ್ ಪ್ರಾಸ ಬಸ್ ನಿಮ್ದು? ಪ್ರಾಸ ಅಲ್ಲ, ಗೂಸ. ಚಿಗಮ್ ಸರ್, ಇವನೇ ನೀವು ಹುಡುಕ್ತಾ ಇದ್ದ ಕಳ್ಳ. ಅಯ್ಯೋ ಮೋಟು, ಜಾನ್ ಅಲ್ಲ, 3 ಜನ ಬ್ಯಾಂಕ್ ರಾಬರ್ಸ್ ನಾನು ಹುಡುಕ್ತಾ ಇದ್ದಿದ್ದು. ಡೋಂಟ್ ವರಿ ಚಿಕಮ್ ಸರ್, ನಾನು 3 ಜನ ರಾಬರ್ಸ್ ನ ಕರ್ಕೊಂಬರೋವರೆಗೂ ನೀವು ಜಾನ್ಗೆ ವರ್ಕ್ ಮಾಡ್ತಾ ಇರಿ ಸರ್, ಪ್ಲೀಸ್. ಏನ್ ಇನ್ಸ್ಪೆಕ್ಟ್ರೆ, ನಿಮ್ಮ ಅಭಿಪ್ರಾಯ ಆ ರಾಬರ್ಸ್ ಸಿಗೋವರೆಗೂ ನನಗೆ ವರ್ಕ್ ಮಾಡ್ಲಿ ಅಂತಾನ? ಡೌನ್ ಆಗ್ಬಿಟ್ರಿ ಏನು? ನನಗೂ ಮಾನ ಇಲ್ವಾ, ಮರ್ಯಾದೆ ಇಲ್ವಾ, ಏನು ಇಲ್ವಾ ಹೇಳಿ? ಏ ಕಳ್ಳ ಕದಿಮ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ನೀನು ಕಳ್ತನ ಮಾಡಿರೋದನ್ನ ಲೆಕ್ಕ ಹಾಕ್ತಾ ಹೋದ್ರೆ 4 ವರ್ಷ ಆದ್ರೂ ಮುಗಿಯೋದಿಲ್ಲ, ಗೊತ್ತಾಯ್ತಾ? ಅಷ್ಟೊಂದು ಕಳ್ತನ ಮಾಡಿದ್ಯಾ ನೀನು. ನೋಡ್ಬಿಟ್ಟು ಈ ಜಾನ್ ಕದ್ದಿರೋ ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅಂತ ಸಿಂಗಮ್ ಸಾರ್ಗೆ ವರದಿ ಒಪ್ಪಿಸ್ತಾ ಇರ್ಲಿ. ಅಷ್ಟೊತ್ತಿಗೆ ನಾನು ನೀನು ಹೋಗ್ಬಿಟ್ಟು ಆ ರಾಬರ್ಸ್ ಎಲ್ಲ ಹಿಡ್ಕೊಂಡು ಬಂದ್ಬಿಡೋಣ, ಏನಂತೀಯ? ಓ ಬಾಪತ್ಲು. ಅರೆ ಇದೇನು ಮೋಟು ಪತ್ಲು ಇಲ್ಲಿ ಹೇಗೆ ಬಂದ್ರು? ಅರೆ ಇವಾಗ ಏನ್ ಮಾಡೋದು? ಅಯ್ಯ
ಸರಿಯಪ್ಪ, ಭಗವಂತ ಈ 3 ಜನ ರಾಬರ್ಸು ನನ್ನ ಮುಂದೆ ತಾನಾಗೆ ತಂದು ಬಿಟ್ಬಿಟ್ಟ. ಆದ್ರೆ ಆ ಮೋಟು ಪತ್ಲು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಭಗವಂತ ಅಲ್ಲ ಚಿಕ್ಕಪ್ಪ ಸರ್, ಆ ಭಗವಂತನ ಆಶೀರ್ವಾದದಿಂದ ನಾವು ಈ 3 ಜನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟಿದೀವಿ ಗೊತ್ತಾ. ಇವತ್ತಿಂದ ನೀವೇ ನನ್ನ ಇನ್ಸ್ಪಿರೇಷನಲ್ ಗುರು ಸರ್. ಮೋಟು, ನೀನೇನಾದ್ರು ಇನ್ಸ್ಪೈರ್ ಆಗಬೇಕು ಅಂತಿದ್ರೆ ಈ ವ್ಯಕ್ತಿ ನೋಡಿ ಇನ್ಸ್ಪೈರ್ ಆಗೋ. ಇವ್ರು ಮಹಾನ್ ಶಕ್ತಿವಂತ, ಬುದ್ಧಿವಂತ, ಧೈರ್ಯವಂತ, ಫುರ್ಫುರಿ ನಗರದ ಕಿಂಗ್. ಈಗಲೇ ಹೋಗಿ ಟೀ ಅಂಗಡಿಯವನ ಹತ್ರ ಬಿಸಿ ಬಿಸಿ ಘಮ ಘಮ ಸಮೋಸ ತಿನ್ಬೇಕು. ಆಂಜನೇಯ, ನಿನಗೆ 101 ಒಡೆ ಹಾಕಿಸ್ತೀನಪ್ಪ. ನನ್ನ ಮೊದಲಿನ ಮೋಟು ನನಗೆ ಸಿಕ್ಬಿಟ್ಟ, ನನ್ನ ಮೋಟು ಸಿಕ್ಬಿಟ್ಟ. ಬಾಯ್ ಬಾಯ್ ಸಿಂಗಂ ಸರ್. Watch India's largest kids library only on Geo Hotstar. Download the app now.